ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವು ಇನ್ನೊಬ್ಬರ ಜೊತೆ ಮಾತಾಡೋಕ್ಕೆ ಹಾಗೆ ಓದಲಿಕ್ಕೆ ಮತ್ತು ಬರಲಿಕ್ಕೆ ನಮಗೆ ಇಂಗ್ಲೀಷ್ ಶಬ್ದಗಳ ಪ್ರತಿನಿಧಿಸುವ 3 ಕಾಲಗಳು ಬೇಕಾಗುತ್ತವೆ. ಅವುಗಳೆಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಕನ್ನಡದಲ್ಲಿ. ಆದರೆ ಇಂಗ್ಲೀಷಲ್ಲಿ ನಮಗೆ ಬೇಕಾಗಿರೋದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಬೇಕಾಗಿವೆ. ಹಿಂದಿನ ಕೆಲವು ಕ್ಲಾಸ್ಗಳಲ್ಲಿ ಅವುಗಳ ಬಗ್ಗೆ ಹೇಳಿದ್ದೀನಿ. ಇವತ್ತು ಕೂಡ ನಾನು ಭೂತಕಾಲ ಮತ್ತು ಭೂತಕೃದ್ವಾಚಕಗಳ ಪರಿಚಯ ಹೇಳ್ತಾ ಇದ್ದೀನಿ. ಅಂದರೆ ಕ್ರಿಯಾಪದಗಳ ಭೂತಕಾಲ ಮತ್ತು ಭೂತಕೃದ್ವಾಚಕಗಳು ಹೇಳ್ತಾ ಇದ್ದೀನಿ. ಅದನ್ನೇ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಟು ಪಾಸ್ಟ್ ಟೆನ್ಸ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ವರ್ಬ್ಸ್. ವರ್ತಮಾನ ಕಾಲದಲ್ಲಿ ಮೊದಲನೇ ವರ್ಡು ಬ್ಲೋ ಅನ್ನೋದು ಭೂತಕಾಲದಲ್ಲಿ ಬ್ಲೂ ಅಂತಾಗಿದೆ. ಅದೇ ಕ್ರಿಯಾಪದ ಮುಂದುವರೆದು ಬ್ಲೋನ್ ಅಂತ ಭೂತಕೃದ್ವಾಚಕದಲ್ಲಿದೆ. ನಂತರ ಬ್ರೇಕ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಬ್ರೋಕ್ ಅನ್ನೋದು ಪಾಸ್ಟ್ ಟೆನ್ಸು, ಬ್ರೋಕನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಬ್ರಾಡ್ಕಾಸ್ಟ್. ಇದು ಪ್ರೆಸೆಂಟ್ ಟೆನ್ಸು ಅಂದರೆ ವರ್ತಮಾನ ಕಾಲ. ಬ್ರಾಡ್ಕಾಸ್ಟು ಭೂತಕಾಲ. ಹಾಗೆ ಭೂತಕೃದ್ವಾಚಕದಲ್ಲಿ ಕೂಡ ಬ್ರಾಡ್ಕಾಸ್ಟ್ ಅಂತ ಆಗುತ್ತೆ. ನೆಕ್ಸ್ಟ್ ವರ್ಬ್ ಇಸ್ ಬಿಡ್. ಬಿಡ್ ಇಸ್ ಪ್ರೆಸೆಂಟ್ ಟೆನ್ಸು ಆ್ಯಂಡ್ ಆಲ್ಸೋ ಬಿಡ್ ಇನ್ ಪಾಸ್ಟ್ ಟೆನ್ಸು ಆ್ಯಂಡ್ ಆಲ್ಸೋ ಬಿಡ್ ಇನ್ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಮುಂದುವರೆದು ವರ್ತಮಾನ ಕಾಲದಲ್ಲಿ ಕ್ಲಿಂಗ್ ಆಗುತ್ತೆ, ಭೂತಕಾಲದಲ್ಲಿ ಕ್ಲಂಗ್ ಆಗುತ್ತೆ, ಹಾಗೆ ಭೂತಕೃದ್ವಾಚಕದಲ್ಲಿ ಕೂಡ ಕ್ಲಂಗ್ ಆಗುತ್ತೆ. ನೆಕ್ಸ್ಟ್ ವರ್ಬ್ ಇಸ್ ಡೀಲ್. ಪ್ರೆಸೆಂಟ್ ಟೆನ್ಸು. ಡೆಲ್ಟ್ ಅನ್ನೋದು ಪಾಸ್ಟ್ ಟೆನ್ಸು ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ ಕೂಡ ಸೇಮ್ ದ ಡೆಲ್ಟ್. ಮುಂದಿನದು ಫೀಲ್ ಅನ್ನೋದು ವರ್ತಮಾನ ಕಾಲ. ಫೆಲ್ಟ್ ಅನ್ನೋದು ಭೂತಕಾಲ. ಭೂತಕೃದ್ವಾಚಕದಲ್ಲಿ ಕೂಡ ಫೆಲ್ಟ್ ಆಗುತ್ತೆ. ನೆಕ್ಸ್ಟ್ ವರ್ಬ್ ಇಸ್ ಫಾರ್ ಬಿಯರ್. ಪ್ರೆಸೆಂಟ್ ಟೆನ್ಸು. ಫಾರ್ ಬೋರ್ ಪಾಸ್ಟ್ ಟೆನ್ಸು. ಫಾರ್ ಬಾರ್ನ್ ಇದು ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ ಆಗಿದೆ. ಮುಂದಿನ ಕ್ರಿಯಾಪದ ಫಾರ್ಗೆಟ್ ವರ್ತಮಾನ ಕಾಲದಲ್ಲಿ. ಫಾರ್ಗೆಟ್ ಅನ್ನೋದು ಪಾಸ್ಟ್ ಭೂತಕಾಲದಲ್ಲಿ. ಹಾಗೆ ಫಾರ್ಗಾಟ್ ಅನ್ನೋದು ಭೂತಕೃದ್ವಾಚಕದಲ್ಲಿದೆ. ನಂತರ ಫಾರ್ಗಿವ್ ಅನ್ನೋದು ಪ್ರೆಸೆಂಟ್ ಟೆನ್ಸು. ಫಾರ್ಗೇವ್ ಅನ್ನೋದು ಪಾಸ್ಟ್ ಟೆನ್ಸು. ಫಾರ್ಗಿವ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಲಾಸ್ಟ್ ವರ್ಬ್ ಈಸು ಅಂದರೆ ಕೊನೆಯ ಕ್ರಿಯಾಪದ ಎಟ್ ವರ್ತಮಾನ ಕಾಲ. ಗಾಟ್ ಅನ್ನೋದು ಭೂತಕಾಲ. ಮತ್ತೊಮ್ಮೆ ಗಾಟ್ ಅನ್ನೋದು ಕೂಡ ಭೂತಕೃದ್ವಾಚಕ ಆಗುತ್ತೆ. ಈ ಹೊತ್ತಿಗೆ ಇದು ಸಾಕು. ಇನ್ನೂ ವಿಸ್ತಾರವಾಗಿ ಭೂತಕಾಲ ಮತ್ತು ಭೂತಕೃದ್ವಾಚಕಗಳನ್ನ ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ ಹಾಗೆ ಕಲಿಯೋಣ. ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಸಿಗುವಂಥ ಲಾಭಗಳನ್ನು ನೋಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸಿನೋನಿಮ್ಸು ಸಿಗುತ್ತವೆ, ಜೊತೆಗೆ ಇಂಗ್ಲೀಷ್ ಗ್ರಾಮರು ಮತ್ತು ಕನ್ನಡ ವ್ಯಾಕರಣ ಸಿಗುತ್ತವೆ. ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿಯಾಗಿ ನೋಡಿ, ಬೇರೆಯವರಿಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ವೆರಿ ಮಚ್.